ಕನ್ನಡ ನಾಮಫಲಕ ಅಳವಡಿಸಿದಂತಹ ಮಳಿಗೆಗಳಿಗೆ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಮಂಡ್ಯದಲ್ಲಿ ಕನ್ನಡ ಕಡ್ಡಾಯ ನಾಮಫಲಕ ಹಾಕದಂತಹ ಮಳಿಗೆಗಳಿಗೆ ದಂಡವನ್ನು ವಿಧಿಸಲಾಗಿದೆ. ಸರ್ಕಾರ ಆದೇಶ ಕೂಡ ಹೊರಡಿಸಿತು. ಅದೇ ರೀತಿಯಾಗಿ ಕನ್ನಡ ಪರ ಸಂಘಟನೆಗಳು ಹೋರಾಟ ಮಾಡಿದವು. ಆದರೆ ಸರ್ಕಾರದ ಕಟ್ಟುನಿಟ್ಟಿನ ನಿಯಮವನ್ನು ಪಾಲಿಸದ ಹಿನ್ನೆಲೆ ಕನ್ನಡ ಕಡ್ಡಾಯ ನಾಮಫಲಕ ಹಾಕದಂತಹ ಮಳಿಗೆಗಳಿಗೆ ಅಧಿಕಾರಿಗಳು ದಂಡ ವಿಧಿಸಿದ್ದಾರೆ. ನಗರಸಭೆ ಅಧಿಕಾರಿಗಳಿಂದ ನಗರದ ಅಂಗಡಿ ಮಳಿಗೆಗಳ ಪರಿಶೀಲನೆ ನಡೆಸಲಾಯಿತು. 60% ಕನ್ನಡ ನಾಮಫಲಕ ಹಾಕದಂತಹ ಮಾಲೀಕರಿಗೆ ಅಧಿಕಾರಿಗಳು ಫೈನ್ ಹಾಕಿದ್ದಾರೆ. ನಗರಸಭೆ ಆಯುಕ್ತ ಮಂಜುನಾಥ್ ಅವರ ನೇತೃತ್ವದಲ್ಲಿ ಒಂದು ಕಾರ್ಯಾಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಇದಾದ ಬಳಿಕ 60% ಕನ್ನಡದ ನಾಮಫಲಕವನ್ನು ಅಳವಡಿಕೆ ಮಾಡದಂತಹ ಒಂದು ಕೆಲವು ಅಂಗಡಿಗಳಿಗೆ ದಂಡ ವಿಧಿಸುವಂತಹ ಕೆಲಸ ನಡೆದಿದೆ. ನಗರದ ವಿವಿ ರಸ್ತೆಯಲ್ಲಿ ಕನ್ನಡ ನಾಮಫಲಕ ಹಾಕದೆ ನಿರ್ಲಕ್ಷ್ಯವನ್ನು ವಹಿಸಲಾಗಿತ್ತು. ಇಂತಹ ಅಂಗಡಿಗಳ ಮಾಲೀಕರಿಗೆ ದಂಡವನ್ನು ವಿಧಿಸಿ ಅಧಿಕಾರಿಗಳು ಬಿಸಿ ಮುಟ್ಟಿಸಿದ್ದಾರೆ. ಇಂಗ್ಲಿಷ್ ಮಾತ್ರ ದೊಡ್ಡ ಮಾಡ್ಕೊಂಡಿದ್ದಾರೆ. ಪೂರ್ತಿ ಕನ್ನಡ ದೊಡ್ಡದಿರಬೇಕು. ಬೋರ್ಡ್ ಚೇಂಜ್ ಮಾಡ್ಕೊಬರ್ತೀವಿ. ರಿನಿವಲ್ದೊಂದು ಮಾಡಿಸ್ಬೇಕು ಸರ್ ಅಷ್ಟೇ. ಅದೇ ನೀವು ಅನಧಿಕೃತ ಅಂತ ಲೆಕ್ಕ. ನೀವು ತಗೊಂಡಿರ್ಬೇಕು ಅದನ್ನು ಫೀಸ್ ಕಟ್ಟಿ ಅಲ್ವಾ? ಸರಿ ಸರ್, ಕಟ್ತೀನಿ ಬಿಡಿ ಸರ್, ಮಾಡಿಸ್ತೀನಿ. ಮಂಡ್ಯ ವ್ಯಾಪ್ತಿನಲ್ಲಿ ಎಲ್ಲ ವಾಣಿಜ್ಯ ಮಳಿಗೆಗಳಲ್ಲಿ ಕನ್ನಡದ ಬೋರ್ಡು 60 ಭಾಗ ಮತ್ತು ಇಂಗ್ಲೀಷ್ನ ಭಾಗ 40 ಭಾಗ ಏನು ಒಂದು ಸರ್ಕಾರದ ಆದೇಶ ಇದೆ ಆ ಪರಿಪಾಲನೆ ಆಗ್ತಾ ಇದೆ ಅನ್ನೋ ನಿಟ್ಟಿನಲ್ಲಿ ಕಳೆದ 1.5 ತಿಂಗಳಿಂದ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಸೂಚನೆ ಕೊಟ್ಟು ಎಲ್ಲ ಅಂಗಡಿಗಳಿಗೆ ಇದನ್ನು ಪರಿಶೀಲನೆ ಮಾಡಿ ಯಾರು ಬೋರ್ಡ್ ಹಾಕ್ಕೊಂಡಿಲ್ಲ ಅವರಿಗೆ ನೋಟಿಸ್ ಕೊಡೋಕೆ ಹೇಳಿದರು. ಅದೇ ರೀತಿ ನಾವು 1.5 ತಿಂಗಳ ಹಿಂದೆ ಎಲ್ಲರಿಗೂ ಕೂಡ ನೋಟಿಸ್ ಕೊಟ್ಟಿದ್ವಿ. ಕೆಲವರು ಒಂದು ಬೋರ್ಡ್ಗಳನ್ನ ಬದಲಾವಣೆ ಮಾಡ್ಕೊಂಡಿದ್ದಾರೆ, ಆದರೆ ಕೆಲವರು ಇನ್ನೂ ಬದಲಾವಣೆ ಮಾಡ್ಕೊಂಡಿಲ್ಲ. ಆದ್ದರಿಂದ ಈ ದಿನ ಸ್ಥಳ ಪರಿಶೀಲನೆ ಮಾಡಿ ಆ ಅಂಗಡಿಗಳನ್ನು ನೋಡಿ ಇದರ ಅವ್ರ ಬೋರ್ಡ್ಗಳನ್ನ ಚೇಂಜ್ ಮಾಡ್ಕೊಂಡಿದ್ರೆ ಇಲ್ವೋ ಅಂತೇಳಿ ನಾವು ಪರಿಶೀಲನೆ ಮಾಡಿದ್ವಿ. ಇಲ್ಲಿ ಮಂಡ್ಯ ನಗರದ ವಿವಿ ರೋಡಲ್ಲಿ ಇನ್ನೂ ಕೆಲವು ಬೋರ್ಡ್ಗಳು ಕೂಡ ಬದಲಾವಣೆ ಆಗಿಲ್ಲ. ಅಂಥವ್ರಿಗೆ ಈ ದಿನ ದಂಡ ಹಾಕ್ತಾ ಇದ್ದೀವಿ ಮತ್ತು ಅವ್ರಿಗೆ ಎಚ್ಚರಿಕೆ ಕೊಟ್ಟು 1 ವಾರ 15 ದಿನದೊಳಗಡೆ ಅದನ್ನು ಬದಲಾವಣೆ ಮಾಡ್ಕೋಬೇಕು, ಇಲ್ಲ ಅವರ ಟ್ರೇಡ್